ಸ್ನೇಹಿತರೆ, ಒಂದು ಬಾರಿ ಯೋಚಿಸಿ ನೋಡಿ, ನಾನು ನಿಮ್ಮೊಂದಿಗೆ ಹೇಳಿದರೆ ಹೇಗಿರುತ್ತದೆ? ಮುಂದಿನ ಕಾಲದಲ್ಲಿ ಕೇವಲ ಭೂಮಿಯ ಮೇಲೆ ಮಾತ್ರವಲ್ಲ, ಭೂಮಿಯ ಕೆಳಗೆ ಮತ್ತು ಸಮುದ್ರದ ಆಳದಲ್ಲೂ ನಾವು ನೋಡಲು ಹೊರಟಿದ್ದೇವೆ ಅಂತ. ಅದೂ ಸಹ ಒಂದು ಅಂತಹ ಭಾರತವನ್ನು. ಅಲ್ಲಿ ನಗರಗಳು ಭೂಮಿಯ ಮೇಲೆ ಇರದೆ ಸಮುದ್ರದ ಕೆಳಗೆ ಹೈಟೆಕ್ ಸುರಂಗಗಳೊಂದಿಗೆ, ವೇಗವಂತ ರೈಲು ಮಾರ್ಗಗಳೊಂದಿಗೆ ಸಂಪರ್ಕಗೊಳ್ಳುತ್ತವೆ. ಅಲ್ಲಿ ಸಮುದ್ರದ ಅಲೆಗಳಿಂದ ಕರೆಂಟ್ ಉತ್ಪತ್ತಿಯಾಗುತ್ತದೆ, ಗಾಳಿಯಿಂದ ವಿಂಡ್ ಪವರ್ ತೆಗೆಯುತ್ತೇವೆ. ಅಂತಹ ಟೆಕ್ನಾಲಜಿ ತಯಾರಾಗುತ್ತಿದೆ. ಅದು ಇಡೀ ವಿಶ್ವದ ರೂಪವನ್ನೇ ಬದಲಾಯಿಸುತ್ತದೆ. ಇಂದು ನಾವು ಆ ಅದ್ಭುತ ಭಾರತೀಯ ಇಂಜಿನಿಯರಿಂಗ್ ಮತ್ತು ಆತ್ಮವಿಶ್ವಾಸದ ಬಗ್ಗೆ ಮಾತನಾಡಲಿದ್ದೇವೆ. ಇವು ಕಷ್ಟಗಳನ್ನು ಅವಕಾಶಗಳಾಗಿ ಪರಿವರ್ತಿಸುತ್ತವೆ. ಎಷ್ಟೋ ಅದ್ಭುತ ಪ್ರಾಜೆಕ್ಟ್ಗಳು, ಅವು ಒಂದು ಕಾಲದಲ್ಲಿ ಸೈನ್ಸ್ ಫಿಕ್ಷನ್ನಂತೆ ಕಾಣುತ್ತಿದ್ದವು, ಆದರೆ ಈಗ ನಿಜವಾಗಿಯೂ ಮುಂದೆ ಬಂದು ನಿಂತಿವೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತದೆ: ಈ ಟೆಕ್ನಾಲಜಿ ಕ್ರಾಂತಿಯನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾರು ಮುಂದುವರಿಸುತ್ತಿದ್ದಾರೆ ಅಂತ? ಯಾರು ಎಲ್ಲರ ಕನಸುಗಳನ್ನು ಅದ್ಭುತ ಆಲೋಚನೆಗಳ ಮೇಲೆ ನಿಜವಾಗಿಸುತ್ತಿದ್ದಾರೆ ಅಂತೆ? ಅದು ನೇರವಾಗಿ ಒಂದೇ ದಿಕ್ಕನ್ನು ತೋರಿಸುತ್ತದೆ. ಹೌದು, ಇಂದು ನಾವು ಮಾತನಾಡಲಿದ್ದೇವೆ ಭಾರತದಲ್ಲಿನ ಆ ದೊಡ್ಡ ಮೆಗಾ ಪ್ರಾಜೆಕ್ಟ್ಗಳ ಬಗ್ಗೆ. ಅವು ಇಂಜಿನಿಯರಿಂಗ್ನ ಗಂಭೀರ ಆಲೋಚನೆಗಳಿಗೆ ಅರ್ಥವನ್ನು ನೀಡುತ್ತಿವೆ. ಆದರೆ ವಿಡಿಯೋದಲ್ಲಿ ಮುಂದುವರಿಯುವ ಮುನ್ನ, ಈ ಭಾರತೀಯ ಪ್ರಯತ್ನದ ಮೇಲೆ ನೀವು ಹೆಮ್ಮೆ ಪಡುತ್ತಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಹಿಂದ್ ಎಂದು ಕಡ್ಡಾಯವಾಗಿ ಬರೆಯಿರಿ. ಮುಂಬೈ ಅಹಮದಾಬಾದ್ ಬುಲೆಟ್ ಟ್ರೈನ್. ವಿಶ್ವವು ಇದನ್ನು ಇಂಡಿಯಾ ಇಂಜಿನಿಯರಿಂಗ್ನ ಮಾಸ್ಟರ್ ಸ್ಟ್ರೋಕ್ ಎಂದು ಕರೆಯುತ್ತದೆ. 508 ಕಿಲೋಮೀಟರುಗಳ ಉದ್ದದ ಈ ಪ್ರಾಜೆಕ್ಟ್ ಕೇವಲ ಟ್ರ್ಯಾಕ್ ಟ್ರೈನ್ ಮಾತ್ರವಲ್ಲ, ಇದು ಹೊಸ ರಥದ ಆರಂಭದಂತಿದೆ. ಅದರ ನಿಜವಾದ ಮ್ಯಾಜಿಕ್ ಅಲ್ಲಿದೆ. ಅಲ್ಲಿ ಈ ಹೈ ಸ್ಪೀಡ್ ಟ್ರೈನ್ ಸಮುದ್ರದ ಕೆಳಗಿಂದ ಹಾದು ಹೋಗಲಿದೆ. ಹೌದು, ಥಾನೆ ಕ್ರೀಕ್ ಬಳಿ 21 ಕಿಲೋಮೀಟರುಗಳ ಒಂದು ಸೆಕ್ಷನ್ ತಯಾರಾಗುತ್ತಿದೆ. ಅದರಲ್ಲಿ 7 ಕಿಲೋಮೀಟರುಗಳಿಗಿಂತ ಹೆಚ್ಚಿನ ಮಾರ್ಗ ನೀರಿನಲ್ಲೇ ಸುರಂಗವಾಗಿ ಇರುತ್ತದೆ. ಇಲ್ಲಿಂದ ವಿಶ್ವಕ್ಕೆ ತಿರುಯುತ್ತಿದೆ. ಭಾರತವು ಈಗ ಅಂಡರ್ ವಾಟರ್ ಕನೆಕ್ಟಿವಿಟಿ ಗೇಮ್ಗೆ ಇಳಿದಿದೆ ಅಂತ. ಈ ಸವಾಲನ್ನು ಪೂರೈಸಲು ಇಂಡಿಯಾ ಅಡ್ವಾನ್ಸ್ ಟನಲ್ ಬೋರಿಂಗ್ ಟೆಕ್ನಾಲಜಿಯನ್ನು ಹಿಡಿದುಕೊಂಡಿದೆ. ಇದು ಹೇಗಿದೆ ಅಂದರೆ, ನೀರಿನ ಕೆಳಗೆ ಲೆಗೋ ಬ್ಲಾಕ್ಗಳನ್ನು ಜೋಡಿಸಿ ರಸ್ತೆ ಹಾಕುವಂತೆ. ಇದರಲ್ಲಿ ಪ್ರತಿ ಸೆಕ್ಷನ್ ಸಾವಿರಾರು ಟನ್ಗಳ ತೂಕವನ್ನು ಹೊಂದಿರುತ್ತದೆ. ಅವುಗಳನ್ನು ಮಿಲಿಮೀಟರ್ ಪರ್ಫೆಕ್ಟ್ ನಿಖರತೆಯೊಂದಿಗೆ ಕಿಟ್ ಮಾಡಬೇಕು. ಒಮ್ಮೆ ಯೋಚಿಸಿ ನೋಡಿ, 1 ಮಿಲಿಮೀಟರ್ ತಪ್ಪು ಆದರೂ ಕೂಡ ಕೋಟ್ಯಂತರ ರೂಪಾಯಿಗಳ ಪ್ರಾಜೆಕ್ಟ್ ಮುಳುಗಿ ಹೋಗುತ್ತದೆ. ಇದು ಕೇವಲ ಕಾಂಕ್ರೀಟ್ ಸ್ಟೀಲ್ ಕೆಲಸವಲ್ಲ, ಇದು ಟೆಕ್ನಾಲಜಿ, ತಾಳ್ಮೆ ಮತ್ತು ಸಾಹಸದೊಂದಿಗಿನ ಒಂದು ದೊಡ್ಡ ಸೃಷ್ಟಿ. ಈಗ ಎರಡನೇ ದೊಡ್ಡ ಕನಸಿನ ಬಗ್ಗೆ ಹೇಳೋಣ. ಡೆಲ್ಲಿ ವಾರಣಾಸಿ ಹೈಪರ್ ಲೂಪ್. ಇದು ಯಾವುದೋ ಸೈನ್ಸ್ ಫಿಕ್ಷನ್ ಅಲ್ಲ, ಭಾರತೀಯ ಆಲೋಚನೆಯ ಮತ್ತೊಂದು ಅದ್ಭುತ ಪ್ರಾಜೆಕ್ಟ್. 1000 ಕಿಲೋಮೀಟರುಗಳ ದೂರವನ್ನು 1 ಗಂಟೆಗಿಂತ ಕಡಿಮೆ ಸಮಯದಲ್ಲಿ ತಲುಪಬೇಕು ಎಂದು ಯೋಜಿಸುತ್ತಿದ್ದಾರೆ. ಇದಕ್ಕಾಗಿ ವ್ಯಾಕ್ಯೂಮ್ ಟ್ಯೂಬ್ಗಳು ಮತ್ತು ಮ್ಯಾಗ್ನೆಟಿಕ್ ಲೆವಿಟೇಷನ್ ಸಿಸ್ಟಮ್ ಮೇಲೆ ಕೆಲಸ ಮಾಡುತ್ತಿದ್ದಾರೆ. ಇದು ಯಶಸ್ವಿಯಾದರೆ ವಿಶ್ವದಲ್ಲೇ ಅತ್ಯಂತ ವೇಗವಂತ ಟ್ರಾನ್ಸ್ಪೋರ್ಟ್ ನೆಟ್ವರ್ಕ್ ಆಗುತ್ತದೆ. ಇದು ಕೇವಲ ಪ್ರಯಾಣವನ್ನು ಸುಲಭಗೊಳಿಸುವುದಕ್ಕೆ ಮಾತ್ರವಲ್ಲ, ಇಂಡಿಯಾ ಈಗ ಟೆಕ್ನಾಲಜಿ ಸ್ಪರ್ಧೆಯಲ್ಲಿ ಹಿಂದುಳಿದಿಲ್ಲ ಎಂದು ಸಾಬೀತುಪಡಿಸುವುದಕ್ಕೂ ಸಹ ಕೆಲಸ ಮಾಡುತ್ತಿದೆ. ಆದರೆ ಆಟ ಇಲ್ಲಿಗೆ ನಿಲ್ಲುವುದಿಲ್ಲ. ಈಗ ಮಾತನಾಡೋಣ ಭಾರತದ ಸಮುದ್ರಯಾನ ಮಿಷನ್ ಬಗ್ಗೆ. ಹೌದು, ಅಲ್ಲಿಗೆ ಸೂರ್ಯನ ಕಣ್ಣು ಸಹ ತಲುಪುವುದಿಲ್ಲ, ಆದರೆ ಅಲ್ಲಿ ಭಾರತ ತನ್ನ ಕಾಲಿಡುತ್ತಿದೆ. ಮೇಡ್ ಇನ್ ಇಂಡಿಯಾ ಸಬ್ಮರ್ಸಿಬಲ್ 6000 ಮೀಟರ್ ಆಳಕ್ಕೆ ಮನುಷ್ಯರನ್ನು ಕೊಂಡೊಯ್ಯುತ್ತದೆ. ಅಲ್ಲಿಂದ ಭಾರತ ಪಾಲಿಮೆಟಾಲಿಕ್ ಮಾಡ್ಯೂಲ್ಗಳು ಅಂದರೆ ಕೋಬಾಲ್ಟ್, ನಿಕಲ್, ಕಾಪರ್ ಮತ್ತು ರೇರ್ ಅರ್ತ್ ಮೆಟೀರಿಯಲ್ಗಳನ್ನು ಹುಡುಕುತ್ತದೆ. ಅವುಗಳ ಮೇಲೆಯೇ ಇಡೀ ವಿಶ್ವದ ಟೆಕ್ನಾಲಜಿ ಆಧಾರಿತವಾಗಿದೆ. ಆದರೆ ಈ ಸಬ್ಮರ್ಸಿಬಲ್ ಕೇವಲ ಮೆಟಲ್ಗಳನ್ನು ಹುಡುಕುವುದಕ್ಕೆ ಮಾತ್ರ ಹೋಗುವುದಿಲ್ಲ. ಇದರ ಹೈ ಡೆಫಿನಿಷನ್ ಕ್ಯಾಮೆರಾಗಳು, ಸೋನಾರ್ ಮ್ಯಾಪಿಂಗ್ ಸಿಸ್ಟಂಗಳು ನಮ್ಮ ಭಾರತೀಯ ನೌಕಾದಳಕ್ಕೂ ಸಹಾಯ ಮಾಡುತ್ತವೆ. ಅವು ನಮ್ಮ ಸಬ್ಮರೈನ್ಗಳು ಎಲ್ಲಿ ಮರೆಯಾಗಿರಬಹುದು ಮತ್ತು ಶತ್ರು ಸಬ್ಮರೈನ್ಗಳು ಎಲ್ಲಿಂದ ಬರಬಹುದು ಎಂದು ಹೇಳುವಂತೆ ಅಧ್ಯಯನ ಮಾಡುತ್ತವೆ. ಈ ಕಥೆ ಕೇವಲ ಟ್ರೈನ್ಗಳು ಹೈಪರ್ ಲೂಪ್ಗೆ ಮಾತ್ರ ಸೀಮಿತವಲ್ಲ ಸ್ನೇಹಿತರೆ. ಈಗ ಡೇಟಾ ಕೂಡ ಸಮುದ್ರಕ್ಕೆ ಇಳಿಯಲಿದೆ. ಊಹಿಸಿ ನೋಡಿ, ನಿಮ್ಮ ಮುಂದಿನ ಇಂಟರ್ನೆಟ್ ಸರ್ವರ್, ಕ್ಲೌಡ್ ಡೇಟಾ ಸೆಂಟರ್ ಎಲ್ಲೋ ಭೂಮಿಯಲ್ಲ, ಸಮುದ್ರದಲ್ಲೇ ಇರಬೇಕು. ವಿಶ್ವದಲ್ಲಿ ಹಲವು ಪ್ರಯೋಗಗಳು ನಡೆದಿವೆ.
ಈಗ ಭಾರತವು ಈ ಟೆಕ್ನಾಲಜಿಯ ಮೇಲೆ ರಿಸರ್ಚ್ ಮಾಡುತ್ತಿದೆ. ಸಮುದ್ರದ ತಣ್ಣನೆಯ ನೀರಿನಿಂದ ಲಾಭ ಏನೆಂದರೆ ಡೇಟಾ ಸೆಂಟರ್ ಅನ್ನು ತಣ್ಣಗಾಗಿಸಲು ಹೆಚ್ಚುವರಿ ಕೋಟ್ಯಂತರ ರೂಪಾಯಿಗಳ ವಿದ್ಯುತ್ ಖರ್ಚು ಮಾಡಬೇಕಿಲ್ಲ. ಹಾಗೆಯೇ ಸಮುದ್ರದ ಆಳದಲ್ಲಿ ಈ ಸೆಂಟರ್ಗಳು ಭೂಕಂಪಗಳು, ವಿದ್ಯುತ್ ಚಂಡಮಾರುತ, ಹವಾಮಾನ ಪ್ರಭಾವಗಳಿಂದಲೂ ರಕ್ಷಣೆಯಾಗುತ್ತವೆ. ಭಾರತದಲ್ಲಿ ಗುಜರಾತ್ ಕೋಸ್ಟಲ್ ಏರಿಯಾದಿಂದ ಅಂಡಮಾನ್ ನಿಕೋಬಾರ್ವರೆಗೆ ಕೆಲವು ಸ್ಥಳಗಳಿವೆ. ಅಲ್ಲಿ ಸಣ್ಣ ಸಣ್ಣ ಅಂಡರ್ ವಾಟರ್ ಡೇಟಾ ಯೂನಿಟ್ಗಳನ್ನು ಸ್ಥಾಪಿಸಬಹುದು. ಇದರಿಂದ ದೇಶದ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ದೊಡ್ಡ ಅಭಿವೃದ್ಧಿ ಸಾಧಿಸಬಹುದು. ಇಂಡಿಯನ್ ಓಷನ್ ರೀಜನ್ಗಾಗಿ ಒಂದು ಟೆಕ್ ಹಬ್ ಕೂಡ ರೂಪುಗೊಳ್ಳಲಿದೆ. ನಾವು ಸಮುದ್ರದ ಆಳದ ಬಗ್ಗೆ ಮಾತನಾಡುತ್ತಿರುವಾಗ ಮತ್ತೊಂದು ಕ್ರೇಜಿ ಸೋರ್ಸ್ ಕೂಡ ಇದೆ. ಅದರ ಬಗ್ಗೆ ಕಡಿಮೆ ಯೋಚಿಸುತ್ತಾರೆ. ಸಮುದ್ರವು ಕೇವಲ ಖನಿಜಗಳು, ಮೆಟಲ್ಗಳನ್ನು ಮಾತ್ರ ನೀಡುವುದಿಲ್ಲ. ಅದು ಒಂದು ಹೊಸ ಎನರ್ಜಿ ಸೋರ್ಸ್ ಅನ್ನು ಹೊಂದಿದೆ. ಅದೇ ಸೀ ಲೈಸ್ ಎನರ್ಜಿ. ನಮ್ಮ ದೇಶದ ಕೋಸ್ಟಲ್ ಪ್ರದೇಶಗಳಾದ ಕೇರಳ, ಗೋವಾ, ತಮಿಳುನಾಡುಗಳಂತಹ ಸ್ಥಳಗಳಲ್ಲಿ ಸಮುದ್ರ ಶೈವಲಗಳಂತಹ ಸೀವೀಡ್ ಫಾರ್ಮಿಂಗ್ ವೇಗವಾಗಿ ಬೆಳೆಯುತ್ತಿದೆ. ಈ ಶೈವಲಗಳ ಸೀವೀಡ್ಗಳು ಕಾರ್ಬನ್ ಡೈಆಕ್ಸೈಡ್ ತೆಗೆದುಕೊಂಡು ಆಕ್ಸಿಜನ್ ತಯಾರಿಸುತ್ತವೆ. ಅಲ್ಲದೆ ಅದನ್ನು ಬಯೋಟ್ಯೂಯಲ್ಗೂ ಪರಿವರ್ತಿಸಬಹುದು. ಇದರಿಂದ ಕೇವಲ ಗ್ರೀನ್ ಎನರ್ಜಿ ಮಾತ್ರವಲ್ಲದೆ ಲಕ್ಷಾಂತರ ಜನರಿಗೆ ಉದ್ಯೋಗಗಳು ಸಿಗುತ್ತವೆ. ಯೋಚಿಸಿ ನೋಡಿ, ನಾಳೆಯ ದಿನ ನಮ್ಮ ವಾಹನಗಳು ಸಮುದ್ರದಲ್ಲಿ ಬೆಳೆದ ಶೈವಲಗಳ ಇಂಧನದಿಂದ ಓಡುತ್ತವೆ. ಈ ಭವಿಷ್ಯ ಈಗ ಅಷ್ಟು ದೂರದಲ್ಲಿಲ್ಲ ಅನ್ನಿಸುತ್ತದೆ. ಆದರೆ ಸ್ನೇಹಿತರೆ, ಸಮುದ್ರದ ಈ ಸ್ಪರ್ಧೆಯಲ್ಲಿ ಮತ್ತೊಂದು ಕ್ಷೇತ್ರವೂ ಇದೆ. ಅದರ ಬಗ್ಗೆ ಹೆಚ್ಚಿನವರು ಮಾತನಾಡುವುದಿಲ್ಲ. ಅದೇ ಅಂಡರ್ ವಾಟರ್ ಎನರ್ಜಿ ರೇಸ್. ಸಮುದ್ರವು ಕೇವಲ ನಿಧಿಗಳು, ಸುರಂಗಗಳು ಮಾತ್ರವಲ್ಲ. ಇಲ್ಲಿ ವಿಶ್ವದಲ್ಲೇ ಅತಿ ದೊಡ್ಡ ಎನರ್ಜಿ ಸ್ಟೋರ್ಗಳು ಮರೆಯಾಗಿವೆ. ಈಗ ಭಾರತ ಆ ಸ್ಪರ್ಧೆಯಲ್ಲಿ ವೇಗವಾಗಿ ಓಡುತ್ತಿದೆ. ಅಲೆಗಳ ಶಕ್ತಿಯಿಂದ ವಿದ್ಯುತ್ ಉತ್ಪತ್ತಿ ಮಾಡುವ ಬಗ್ಗೆ ಯೋಚಿಸಿ. ಇಲ್ಲಿಯವರೆಗೆ ನಾವು ಸೋಲಾರ್ ಮತ್ತು ವಿಂಡ್ ಪವರ್ಗಳ ಮೂಲಕ ಎನರ್ಜಿ ಸೃಷ್ಟಿಸುವುದನ್ನು ಕೇಳಿದ್ದೇವೆ, ನೋಡಿದ್ದೇವೆ. ಆದರೆ ಈಗ ಭಾರತ ದೇಶ ಸಮುದ್ರದ ಅಲೆಗಳೊಂದಿಗೂ ವಿದ್ಯುತ್ ಉತ್ಪತ್ತಿ ಮಾಡುವ ಯೋಜನೆಯನ್ನು ಸಿದ್ಧಪಡಿಸಿದೆ. ಇತ್ತೀಚೆಗೆ ಲಕ್ಷದ್ವೀಪ, ಗುಜರಾತ್ ತೀರದಲ್ಲಿ ರಷ್ಯನ್ ವೇವ್ ಎನರ್ಜಿ ಪ್ಲಾಂಟ್ಗಳನ್ನು ಹಾಕುವ ಸ್ಟಡಿ ಆರಂಭವಾಗಿದೆ. ಇಲ್ಲಿ ಅಲೆಗಳು ಅಷ್ಟು ಶಕ್ತಿಯುತವಾಗಿರುತ್ತವೆ. ಹೀಗಾಗಿ 1 ಕಿಲೋಮೀಟರ್ ಸೆಕ್ಷನ್ ಸಾವಿರಾರು ಮನೆಗಳಿಗೆ ಬೆಳಕನ್ನು ನೀಡಬಲ್ಲದು. ಆದರೆ ಈ ಆಟವೂ ಇಲ್ಲಿಗೆ ನಿಲ್ಲುವುದಿಲ್ಲ. ಸಮುದ್ರದ ಆಳದಲ್ಲಿ ಆಫ್ಶೋರ್ ವಿಂಡ್ ಟರ್ಬೈನ್ಗಳನ್ನು ಹಾಕಲಿದ್ದಾರೆ. ಇವು ಭೂಮಿಯ ಮೇಲಿಗಿಂತ ಹೆಚ್ಚು ಎಲೆಕ್ಟ್ರಿಸಿಟಿ ಉತ್ಪತ್ತಿ ಮಾಡುತ್ತವೆ. ಈ ಟರ್ಬೈನ್ಗಳನ್ನು ಸಮುದ್ರದ ಬಲವಾದ ಗಾಳಿಗಳು ತಿರುಗಿಸುತ್ತವೆ. ಹೀಗೆ ಉತ್ಪನ್ನವಾದ ವಿದ್ಯುತ್ ನೇರವಾಗಿ ನಮ್ಮ ನಗರಗಳಿಗೆ ಕಳುಹಿಸಲಾಗುತ್ತದೆ. ಊಹಿಸಿ ನೋಡಿ, ನಾಳೆ ಮುಂಬೈ ಅಥವಾ ಚೆನ್ನೈಯ ಬೆಳಕು ನೇರವಾಗಿ ಅರಬ್ ಸಮುದ್ರ ಅಥವಾ ಬಂಗಾಳ ಕೊಲ್ಲಿನಿಂದಲೇ ಬರುತ್ತದೆ. ಈಗ ನಿಜವಾದ ಸಂಚಲನ ವಿಷಯಕ್ಕೆ ಬರೋಣ. ಅದೇ ಗ್ಯಾಸ್ ಹೈಡ್ರೇಟ್ಗಳ ಬಗ್ಗೆ. ಇವು ಹಿಮದಂತೆ ಕಾಣುವ ಕಲ್ಲುಗಳಂತಿವೆ. ಅದರಲ್ಲಿ ನ್ಯಾಚುರಲ್ ಗ್ಯಾಸ್ ಸಂಗ್ರಹಿಸಲಾಗಿದೆ. ಮತ್ತು ಇದು ನಿಮ್ಗೆ ಗೊತ್ತಾ, ಭಾರತ ದೇಶದ ಕೋಸ್ಟಲ್ ಏರಿಯಾ ಗ್ಯಾಸ್ ಹೈಡ್ರೇಟ್ ನಿಲ್ವಗಳಲ್ಲಿ ವಿಶ್ವದಲ್ಲೇ ಅತಿ ದೊಡ್ಡ ದೇಶವಾಗಿದೆ. ಇದನ್ನು ತೆಗೆಯಲು ಸಾಧ್ಯವಾದರೆ ಬರುವ 100 ವರ್ಷಗಳಿಗೆ ಭಾರತ ದೇಶಕ್ಕೆ ಎನರ್ಜಿ ಕೊರತೆಯನ್ನು ನೀಗಿಸುತ್ತದೆ. ಇದನ್ನು ಎನರ್ಜಿಯ ಚಿನ್ನದ ಖಜಾನೆ ಎಂದು ಕರೆಯುತ್ತಿದ್ದಾರೆ. ಆದರೆ ಸಮಸ್ಯೆ ಏನೆಂದರೆ ಗ್ಯಾಸ್ ಹೈಡ್ರೇಟ್ಗಳನ್ನು ತೆಗೆಯುವುದು ಅಷ್ಟು ಸುಲಭವಲ್ಲ. ಅದಕ್ಕೆ ಸೂಪರ್ ಹೈಟೆಕ್ ಡ್ರಿಲ್ಲಿಂಗ್ ಸಿಸ್ಟಂಗಳು ಮತ್ತು ಕಂಟ್ರೋಲ್ ಟೆಕ್ನಾಲಜಿ ಬೇಕು. ಇಲ್ಲದಿದ್ದರೆ ಇಡೀ ನಿಲ್ವಗಳು ಸ್ಫೋಟಿಸಬಹುದು. ಹೀಗಾಗಿ ಡಿಬಾರ್ಡಿವಾ ಮತ್ತು ಇಸ್ರೋಗಳಂತಹ ಸಂಸ್ಥೆಗಳು ಇದರ ಮೇಲೆ ಗಮನ ಹರಿಸಿವೆ. ಮತ್ತು ಸ್ನೇಹಿತರೆ, ಸಮುದ್ರದಲ್ಲಿ ಈ ಹೊಸ ಸ್ಪರ್ಧೆ ಕೇವಲ ಸುರಂಗಗಳು ಅಥವಾ ಬುಲೆಟ್ ಟ್ರೈನ್ಗಳ ಬಗ್ಗೆ ಮಾತ್ರವಲ್ಲ. ನಿಜವಾಗಿ ಸಮುದ್ರದಿಂದ ಯಾರು ಹೆಚ್ಚು ಶಕ್ತಿಯನ್ನು ಪಡೆಯುತ್ತಾರೆ ಅನ್ನುವುದನ್ನು ನೋಡಬೇಕು. ಅದರಲ್ಲಿ ಭಾರತ ಗೆಲುವು ಸಾಧಿಸಿದರೆ ನಾವು ಕೇವಲ ಟೆಕ್ನಾಲಜಿ ಪವರ್ ಮಾತ್ರವಲ್ಲದೆ ಎನರ್ಜಿ ಸೂಪರ್ ಪವರ್ ಆಗಿಯೂ ಬದಲಾಗುತ್ತೇವೆ. ಕೆಲವು ತಜ್ಞರು ಹೇಳುವುದು ಏನೆಂದರೆ ಭವಿಷ್ಯದಲ್ಲಿ ಈ ಮಿಷನ್ ಭಾರತದ ಅಂಡರ್ ಸಿ ಇಂಟೆಲಿಜೆನ್ಸ್ಗೆ ದೊಡ್ಡ ಆಯುಧವಾಗಬಹುದು. ಈಗ ಭಾರತದ ಗಮನದಲ್ಲಿರುವ ಅತ್ಯಂತ ಬಲಿಷ್ಠ ಯೋಜನೆ ಅದೇ ಡೀಪ್ ಸಿ ಸ್ಟೇಷನ್. ಇದನ್ನು ಸ್ಪೇಸ್ ಸ್ಟೇಷನ್ನಂತೆ ಯೋಚಿಸಿ, ಆದರೆ ಸಮುದ್ರದ ಕೆಳಗೆ. ಅಲ್ಲಿ ತಿಂಗಳುಗಳ ಕಾಲ ಇಂಡಿಯನ್ ಆಕ್ವಾನಾಟ್ಗಳು ಇರಬಲ್ಲರು. ರೋಬೋಟಿಕ್ ಆರ್ಮ್ಗಳೊಂದಿಗೆ ನಿರಂತರ ಡೀಪ್ ಸಿ ಮೈನಿಂಗ್ ಮತ್ತು ರಿಸರ್ಚ್ ಆಪರೇಷನ್ಗಳು ನಡೆಯುವ ಸಾಧ್ಯತೆ ಇದೆ. ಒಂದು ಸಣ್ಣ ಅಂಡರ್ ವಾಟರ್ ಸಿಟಿ. ಅಲ್ಲಿ ಎಲೆಕ್ಟ್ರಿಸಿಟಿ ಸ್ವಯಂ ಉತ್ಪತ್ತಿಯಾಗುತ್ತದೆ.
ಆಕ್ಸಿಜನ್ ನೀರಿನಿಂದ ತೆಗೆಯಲಾಗುತ್ತದೆ. ಇನ್ನು ಸಣ್ಣ ನ್ಯೂಕ್ಲಿಯರ್ ರಿಯಾಕ್ಟರ್ ಕೂಡ ಇರಬಹುದು. ಕೇಳಲು ಸಿನಿಮಾದಂತೆ ಅನಿಸಬಹುದು, ಆದರೆ ಕೆಲಸ ಈಗಾಗಲೇ ಆರಂಭವಾಗಿದೆ. ಆದರೆ ಸ್ನೇಹಿತರೆ, ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಬೇಕು. ನಾವು ಸಮುದ್ರದಿಂದ ಇಷ್ಟು ತೆಗೆಯಲು ಹೊರಟಿದ್ದೇವೆ, ಆದ್ದರಿಂದ ಅದನ್ನು ರಕ್ಷಿಸುವುದು ಕೂಡ ಅಷ್ಟೇ ಮುಖ್ಯ. ಭಾರತ ಈಗ ಟೆಕ್ನಾಲಜಿಯನ್ನು ಕೇವಲ ಮೈನಿಂಗ್ ಟ್ರಾನ್ಸ್ಪೋರ್ಟ್ಗೆ ಮಾತ್ರವಲ್ಲದೆ ಸಮುದ್ರವನ್ನು ಕಾಪಾಡುವುದಕ್ಕೂ ಬಳಸುತ್ತಿದೆ. ಅಂಡರ್ ವಾಟರ್ ಡ್ರೋನ್ಗಳು ಮತ್ತು ರೋಬೋಟಿಕ್ ಸಿಸ್ಟಂಗಳು ಅಂತಹ ಪ್ರದೇಶಗಳನ್ನು ಸ್ಕ್ಯಾನ್ ಮಾಡುತ್ತಿವೆ. ಅಲ್ಲಿ ಕೋರಲ್ ರೀಚ್ಗಳು, ವಿಶೇಷ ಮೀನುಗಳು, ಜೀವನಗಳು ಇದ್ದರ ಈ ಡೇಟಾ ಸರ್ಕಾರಕ್ಕೆ ಹೇಳುತ್ತದೆ. ಯಾವ ಪ್ರದೇಶದಲ್ಲಿ ದೊಡ್ಡ ಪ್ರಾಜೆಕ್ಟ್ಗಳನ್ನು ಮಾಡಬಹುದು, ಯಾವ ಪ್ರದೇಶಗಳನ್ನು ಗ್ರೀನ್ ಝೋನ್ ಎಂದು ಹಾಕಿ ಕಾಪಾಡಬಹುದು ಎಂದು. ಮುಂದಿನ ದಿನಗಳಲ್ಲಿ ಭಾರತ ಅಂಡರ್ ವಾಟರ್ ಇಕೋ ಟೂರಿಸಂ ಅನ್ನು ಹೆಚ್ಚಿಸಬಹುದು. ಅಂದರೆ ನೀವು ಸಬ್ಮರ್ಸಿಬಲ್ನಲ್ಲಿ ಕುಳಿತು ಸಮುದ್ರದ ಆಳಕ್ಕೆ ಹೋಗಿ ಅಲ್ಲಿನ ವಿಶೇಷ ಪ್ರಪಂಚವನ್ನು ನೋಡಬಹುದು. ಇದು ಉದ್ಯೋಗ ಸೃಷ್ಟಿಯೊಂದಿಗೆ ಸೆಕ್ಯೂರಿಟಿಗೂ ಸಹಾಯ ಮಾಡುತ್ತದೆ. ಈಗ ಅತ್ಯಂತ ಸೂಕ್ಷ್ಮ ವಿಷಯಕ್ಕೆ ಬರೋಣ. ಭಾರತ ದೇಶದ ಅಂಡರ್ ವಾಟರ್ ಸರ್ವೇಲೆನ್ಸ್ ವಾಲ್ ಇದು ಕಲ್ಲುಗಳೊಂದಿಗೆ ಮಾಡಿದ ಗೋಡೆಯಲ್ಲ, ಸಮುದ್ರದ ಮಟ್ಟದ ಕೆಳಗೆ ಹರಡಿದ ಒಂದು ಹೈಟೆಕ್ ನೆಟ್ನಂತೆ. ಇದರಲ್ಲಿ ಹೈಡ್ರೋಟ್ರೋನ್ಗಳು, ಅಂಡರ್ ವಾಟರ್ ಡ್ರೋನ್ಗಳು, ಸೆನ್ಸರ್ಗಳಿವೆ. ಇವು ಯಾವುದೇ ಶತ್ರು ಸಬ್ಮರೈನ್ ಅನ್ನು ಟ್ರ್ಯಾಕ್ ಮಾಡಬಲ್ಲವು. ಯಾವುದೇ ಶತ್ರು ಸಬ್ಮರೈನ್ ಹತ್ತಿರ ಬಂದ ತಕ್ಷಣ ಈ ಸಿಸ್ಟಮ್ ಡೇಟಾವನ್ನು ನೇವಲ್ ಕಮಾಂಡ್ ಸೆಂಟರ್ಗೆ ತಕ್ಷಣ ಕಳುಹಿಸುತ್ತದೆ. ಇದು ಕೇವಲ ಅಲಾರಂ ಸಿಸ್ಟಮ್ ಮಾತ್ರವಲ್ಲ, ಎಐ ಮತ್ತು ಮೆಷಿನ್ ಲರ್ನಿಂಗ್ನೊಂದಿಗಿನ ಸ್ಮಾರ್ಟ್ ಹಂಟರ್ ಕೂಡ. ಹೀಗಾಗಿ ಸ್ನೇಹಿತರೆ, ನೀವು ನೋಡಿದ ಭಾರತ ದೇಶದ ಮೆಗಾ ಪ್ರಾಜೆಕ್ಟ್ಗಳು ಈಗ ಕೇವಲ ಸೇತುವೆಗಳು ಅಥವಾ ಟ್ರೈನ್ಗಳಿಗೆ ಸೀಮಿತವಲ್ಲ. ಇದು ಟೆಕ್ನಾಲಜಿ, ಪವರ್ ಮತ್ತು ವ್ಯೂಹಾತ್ಮಕ ಆಧಿಪತ್ಯದ ಆಟ. ಹೀಗಾಗಿ ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಬಾಕ್ಸ್ನಲ್ಲಿ ಕಡ್ಡಾಯವಾಗಿ ಹೇಳಿ. ಜೈ ಹಿಂದ್, ಜೈ ಭಾರತ್.